ಕೆಲವು ಸ್ಥಳಗಳು ನಾವು ಹುಡುಕಿಕೊಂಡು ಹೋಗುವುದಲ್ಲ, ಅವುಗಳೇ ನಮ್ಮನ್ನು ಕರೆದುಕೊಳ್ಳುತ್ತವೆ. ರಾತ್ರಿ 1 ಗಂಟೆಯ ಸಮಯ. ನಾವು ಹೊರಟಿದ್ದು ಬೆಂಗಳೂರಿನಿಂದ. ಹೋಗ್ತಾ ಇರುವಂತಹ ಜಾಗ ಮಾರಣಕಟ್ಟೆ ಬ್ರಹ್ಮಲಿಂಗೇಶ್ವರ ದೇವಸ್ಥಾನ. ಈ ಕ್ಷೇತ್ರದ ಬಗ್ಗೆ ಕೇಳಿದಾಗಲೇ ಒಂದು ಭಯ, ಒಂದು ಭಕ್ತಿ ಮತ್ತು ಒಂದು ಆಳವಾದ ನಂಬಿಕೆ 3 ಕೂಡ ಒಂದೇ ಸಲ ನಮ್ಮ ಮನಸ್ಸಿಗೆ ತಟ್ಟುತ್ತದೆ. ಪಶ್ಚಿಮ ಘಟ್ಟದ ತಪ್ಪಲು ಕರಾವಳಿಯ ಪೂರ್ವ ಭಾಗ ಮಲೆನಾಡಿಗೆ ಸೇರಿಕೊಂಡಂತಹ ಪ್ರದೇಶ. ಈ ದಟ್ಟಾರಣ್ಯದಲ್ಲಿ ಕಂಹಾಸುರ ಎನ್ನುವಂತಹ ರಾಕ್ಷಸನಿದ್ದಂತೆ. ಆತನು ತುಂಬಾ ಕ್ರೂರಿಯಾಗಿದ್ದಂತೆ. ಋಷಿಗಳನ್ನು, ಜನಸಾಮಾನ್ಯರನ್ನು ಪೀಡಿಸುತ್ತಿದ್ದನಂತೆ. ಈ ಜನಸಾಮಾನ್ಯರ ರೋಧನೆ, ಆ ಪ್ರಾರ್ಥನೆ ಜಗನ್ಮಾತೆಗೆ ಕೇಳಿಸಿತು. ಜಗಜ್ಜನನಿಯಿಂದ ಕಂಹಾಸುರನಿಗೆ ಶಿಕ್ಷೆಯಾಯಿತು. ಮೂಕಾಸುರನಾದ. ಈ ಮೂಕಾಸುರ ರಕ್ಕಸನಾದರೂ ಜಗನ್ಮಾತೆಯ ಆರಾಧಕನಾಗಿದ್ದ. ದೇವ ನಿರ್ಣಯದಂತೆ ಮೂಕಾಸುರನ ವಧೆ ಮೂಕಾಂಬಿಕೆಯಿಂದ ನಡೆಯುತ್ತೆ. ವಧಿಸಿದ ನಂತರ ತಾಯಿ ಮೂಕಾಂಬಿಕೆ ಒಂದು ವರವನ್ನು ನೀಡುತ್ತಾಳೆ. ರಾಕ್ಷಸನಿಗೆ ಮೋಕ್ಷವನ್ನಿತ್ತು ಅವನನ್ನು ಬ್ರಹ್ಮಶಿಲೆಯನ್ನಾಗಿಸುತ್ತಾರೆ. ಶ್ರೀ ಶಂಕರಾಚಾರ್ಯರಿಂದ ಶ್ರೀಚಕ್ರ ಸ್ಥಾಪಿಸುವುದರೊಂದಿಗೆ ಆ ಬ್ರಹ್ಮಶಿಲೆಗೆ ದೈವೀ ಪಟ್ಟವನ್ನು ದೊರಕುವಂತೆ ಮಾಡುತ್ತಾರೆ. ಹಾಗೆ ತಾಯಿ ಮೂಕಾಂಬಿಕೆಯಿಂದ ದೈವತ್ವವನ್ನು ಪಡೆದು ಚಮತ್ಕಾರವನ್ನು ಮಾಡುತ್ತಿರುವಂತಹ ಸ್ವಾಮಿಯೇ ಶ್ರೀ ಬ್ರಹ್ಮಲಿಂಗೇಶ್ವರ ಸ್ವಾಮಿ. ಅಷ್ಟೇ ಅಲ್ಲದೆ ಈ ಕ್ಷೇತ್ರದಲ್ಲಿ ಯಕ್ಷೆ, ಚಿಕ್ಕಮ್ಮ, ಹಾಯ್ಗುಳಿ ದೇವರೇ ಮೊದಲಾದ ದೇವತೆಗಳ ಬಳಗವು ಕಂಡುಬರುತ್ತದೆ. ಇಲ್ಲಿ ವಿಶೇಷವಾಗಿ ವಾಕ್ಯ ಪ್ರಮಾಣದ ತೀರ್ಪು ಸಿಗುತ್ತದೆ. ಮಕ್ಕಳಿಲ್ಲದವರು, ಕಷ್ಟಗಳಿಗೆ ತುತ್ತಾದವರು, ವ್ಯವಹಾರದಲ್ಲಿ ನಷ್ಟ ಹೊಂದಿದವರು ಇಲ್ಲಿ ಪ್ರಾರ್ಥನೆ ಮಾಡಿದರೆ ಕಷ್ಟ ನಿವಾರಣೆಯಾಗುತ್ತೆ. ಈ ಕ್ಷೇತ್ರವು ಬಡಗಿನ ದೇವರೆಂದು ಕರೆಯಲ್ಪಡುತ್ತದೆ. ಸತ್ಯ ಅಸತ್ಯಗಳ ತೂಕವನ್ನು ತೂಗುವುದು ಇದೇ ಪೀಠದಲ್ಲಿ. ಇಲ್ಲಿ ಬಂದು ನಾನೇನ್ ಕೇಳಿದ್ನೋ ಗೊತ್ತಿಲ್ಲ, ಆದ್ರೆ ಇಲ್ಲಿಂದ ಹೊರಟಾಗ ಮನಸ್ಸು ತುಂಬಾನೇ ಹಗುರವಾಗಿದೆ. ಬಹುಶಃ ಅದೇ ಈ ಬ್ರಹ್ಮಲಿಂಗೇಶ್ವರನ ಉತ್ತರ. ಓಂ ನಮಃ ಶಿವಾಯ.